ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಪಿ ಎಫ್ ಅಕೌಂಟಿನ ನಿಮ್ಮ ಯು ಎ ಎನ್ ನಂಬರನ್ನು ಯಾವ ರೀತಿ ಕಂಡುಹಿಡಿಯೋದು, ಯಾವ ರೀತಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಸರ್ಚ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಇ ಪಿ ಎಫ್ ಅಲ್ಲಿ ಏನೋ ನಿಮ್ಮ ಯು ಎ ಎನ್ ನಂಬರನ್ನು ಕಂಡುಹಿಡ್ಕೊಬೇಕು ಅಂದರೆ ಸಿಂಪಲಾಗಿ ನೀವು ಗೂಗಲ್ಗೆ ಬಂದು EPFO ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಅಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತೆ. ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಅದರ ವೆಬ್ಸೈಟ್ ಏನಪ್ಪ ಅಂದರೆ https://www.epfindia.gov.in ಅಂತ. ಇದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಬೋದು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಸ್ನೇಹಿತರೆ ಏನೋ ಒಂದು ವೆಬ್ಗೆ ಹೋಗುತ್ತೆ, ಒಂದು ವೆಬ್ಸೈಟ್ಗೆ ಹೋಗುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದಷ್ಟು ಏನು ನೀವು ನೆಟ್ವರ್ಕ್ ಇರೋ ಟೈಮಲ್ಲಿ ಈ ಒಂದು EPF ಅನ್ನು ಸರ್ಚ್ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ನಿಮಗೆ ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ಏನಾದ್ರು ನೆಟ್ವರ್ಕ್ ಇಶ್ಯೂ ಏನಾದ್ರು ಫೇಸ್ ಮಾಡಿದ್ರೆ ಏನೋ ವೆಬ್ ಪೇಜ್ ಏನಿದೆ ಅದು ಸ್ವಲ್ಪ ರೀಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಸರ್ವಿಸಸ್ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಓಕೆನಾ? ಸರ್ವಿಸಸ್ ಅಂತ ಕಾಣಿಸಿದ್ಮೇಲೆ ಇಲ್ಲಿ ಫಾರ್ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ಸ್ ಅಂತ ಇದೆ. ನೀವು ಎಂಪ್ಲಾಯೀಸ್ ಆಗಿರೋದ್ರಿಂದ ಎಂಪ್ಲಾಯೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ವೆಯ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಪೇಜ್ಗೆ ಕರ್ಕೊಂಡೋಗುತ್ತೆ. ಅಲ್ಲಿ ಸ್ನೇಹಿತರೆ ಇಲ್ಲಿ ಮೆಂಬರ್ UAN ಅಂತ ಅಂದರೆ ಸರ್ವಿಸಸ್ ಒಂದು ಕಾಲಮ್ ಇದೆಯಲ್ಲ, ಅಲ್ಲಿ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದಾದಮೇಲೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಲರ್ಟ್ ಕೇಳುತ್ತೆ, ಓಕೆ ಅಂತ ಕೊಡಿ. ಓಕೆನಾ? ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಸ್ನೇಹಿತರೆ ನಿಮಗೆ ಬೇಕಾಗಿರೋ ಎಲ್ಲ ಥರ ಒಂದು EPF ಅಲ್ಲಿ ಇರೋ ಅನುಕೂಲಗಳನ್ನು ಪಡ್ಕೋಬೋದು ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದರೆ ಏನು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ಪೆನ್ಷನ್ ಆನ್ ಹೈಯರ್ ವೇಜಸ್. ನೀವೇನಾದ್ರು ನಿಮ್ಮ ಪೆನ್ಷನ್ಗಾಗಿ ಹೈಯರ್ ವೇಜಸ್ಗೆ ನೀವೇನಾದ್ರು ಅಪ್ಲಿಕೇಶನನ್ನು ಹಾಕಿದರೆ ಇಲ್ಲಿ ನೀವು ಈ ವೆಬ್ಸೈಟ್ ಮೇಲೆ ಈ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಆ್ಯಕ್ಟಿವೇಟ್ UAN ನಮ್ಗೆ ಬೇಕಾಗಿರೋದು ಇವಾಗ ಅದು ಸ್ನೇಹಿತರೆ. ಆ್ಯಕ್ಟಿವೇಟ್ UAN ಆ್ಯಕ್ಟಿವೇಟ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಅದಕ್ಕೂ ಮುಂಚೆ ನಮಗೆ ಬೇಕಾಗಿರೋದು ನೋ ಯುವರ್ UAN. ನಿಮ್ಮ UAN ನಂಬರನ್ನು ನೀವು ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಫಸ್ಟ್ ಅದ್ರ ಬಗ್ಗೆನೇ ಡೀಟೇಲಾಗಿ ಹೇಳೋಣ. ಇನ್ನು ನೆಕ್ಸ್ಟ್ ಎಲ್ಲ ಒಂದು ಸ್ಟೆಪ್ ವೈಸ್ ಆಗಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಆ ವಿಷಯ ಇವಾಗ ಬೇಡ. ನೋ ಯುವರ್ UAN ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದು ಹೈಪರ್ ಲಿಂಕ್ ಆಗಿರುತ್ತೆ, ಆ ಬ್ಲೂ ಕಲರ್ದು ಒಂದು ಟೆಕ್ಸ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಓಕೆ, ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಏನು ನೋ ಯುವರ್ UAN ಅಂತ ಇದೆ. ರಿಟ್ರೀವ್ ಆರ್ ಫೈಂಡ್ ಯುವರ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂದರೆ ಅದೇ UAN ಇನ್ 2 ಸಿಂಪಲ್ ಸ್ಟೆಪ್ಸ್ ಅಂತ ಕೇಳ್ತಾ ಇದೆ. ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಒಂದು ID ಪ್ರೂಫ್ ಆಗಿರ್ಬೋದು, ID ಪ್ರೂಫ್ ನಂಬರ್ ಆಗಿರ್ಬೋದು, ಕ್ಯಾಪ್ಚೋನ್ ಆಗಿರ್ಬೋದು, ಅದನ್ನು ಹಾಕ್ಬಿಟ್ಟು ವೆರಿಫೈ ಸೆಂಡ್ OTP ಆ್ಯಂಡ್ ವೆರಿಫೈ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ನಿಮಗೆ OTP ಬಂದಿರೋದನ್ನ ಹಾಕಾದ್ಮೇಲೆ ನಿಮ್ಮದೊಂದು ಏನು UAN ನಂಬರ್ ಏನಿದೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಅದನ್ನು ಕಾಪಿ ಮಾಡಿಕೊಂಡು ನೀವು ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಪಾಸ್ವರ್ಡ್ ರೀಸೆಟ್ ಎಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನೀವು ಆ್ಯಸ್ ಯೂಶುವಲ್ ಏನು ಆಗಲೇ ಫಸ್ಟ್ ಪೇಜ್ಗೆ ಬಂದಿದ್ರಿ, ಇಲ್ಲಿ ಬಂದು UAN ಅನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇನ್ನು UAN ಹಾಕಿ ಇಲ್ಲಿ ಪಾಸ್ವರ್ಡ್ ಜಾಗದಲ್ಲಿ ಏನು ಹಾಕೋಕ್ಕೆ ಹೋಗ್ದಿಲ್ಲ ಫರ್ಗಟ್ ಪಾಸ್ವರ್ಡ್ ಕೊಟ್ಟು ಆ್ಯಸ್ ಯೂಶುವಲ್ ಫರ್ಗಟ್ ಪಾಸ್ವರ್ಡ್ ಕೊಟ್ಟು ನೀವೇನು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊತೀರಾ ಆ ರೀತಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ರೀತಿ ನಿಮ್ಮ UAN ನಂಬರನ್ನು ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.